ನನ್ನ ಸಮಸ್ತ ಕನ್ನಡ ಜನತೆಗೆ ಈ ವರ್ಷದಿಂದ ನಮಸ್ಕಾರಗಳು. ಸೊ ಗೈಸ್, ನಾವಿವತ್ತು ಮತ್ತೆ ಒಂದು ಕ್ರೇಜಿ ಕಂಟೆಂಟಿಂದ ಬಂದಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾವು ಅಂದರೆ ಕಂಪ್ಲೀಟಾಗಿ ವರ್ಸ್ಟ್ ಅಡ್ವೈಸ್ಗಳನ್ನು ಕೊಡ್ತೀವಿ. ಸೊ ಒಂದು ಸಿಚುವೇಶನ್ಗಳು ಕೊಡ್ತೀವಿ. ಸೊ ಆ ಸಿಚುವೇಶನ್ ಮೇಲೆ ಅವರು ಅಡ್ವೈಸ್ಗಳನ್ನ ಕೊಡಬೇಕು. ಅದು ಅಡ್ವೈಸ್ಗಳು ಕೆಟ್ಟದಾಗಿರಬೇಕು. ಸೊ ಅದೇ ಕಂಟೆಂಟ್ ಇವತ್ತಿಂದು. ಸೊ ನಮ್ಮ ಜೊತೆ ನಮ್ಮ ಪ್ರವೀಣ್ ಅವರಿದ್ದಾರೆ, ನಮ್ಮ ವಿಕಾಸ್ ಮತ್ತು ನಮ್ಮ ರವಿ. ಸೊ 4 ಜನ ಮಾಡ್ತಿದ್ದೀವಿ. ಸೊ ಚೆನ್ನಾಗಿರ್ತಾ ಅಂತ ಅಂದ್ಕೊಂಡಿದ್ದೀವಿ. ನೋಡೋ ಮೊದಲು ನನಗೆ ಒಂದು ಅಡ್ವೈಸ್ ಏನು ಕೊಡೋದು? ಬೆಳಕರಷ್ಟು ನಿನಗೆ ಗಡ್ಡ ಬರ್ಬೇಕಂತ ಏನ್ ಮಾಡ್ತೀವಿ? ಏನ್ ಮಾಡ್ತೀನಿ? ನೀರು ಹಚ್ಕೊಂತೀನಿ, ಸೊಪ್ಪು ಹಚ್ಕೊಂತೀನಿ, ಡೆಟಾಲ್ ಹಾಕ್ಯಂತೀನಿ, ಕಿತ್ಕೆಲ್ಲ ಹಚ್ಕೊಂತೀನಿ, ಮ್ಯಾಗಳು ಕಿತ್ಕೊಂಡು ಕೆಳಗೆ ಹಚ್ಕೊಂತೀನಿ. ನೋಡ್ತಾವ ತಿರ್ಸ್ ಬ್ರೋ ಕೇಳಿ ಕ್ವಶನ್ ಕೇಳಿ ಬ್ರೋ. ಅದೇ ಕೇಳಿ ಏನು ಇಲ್ಲಿದ್ದ ಎದ್ದೋಗಷ್ಟು ಬೆಳಗ ಇರ್ಬೇಕು. ಏನ್ ಮಾಡ್ತಾನೆ ಬೆಳಗಾಕ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಬೆಳಗ್ಗೆ ಏನ್ ಮಾಡ್ತಿ? ಅಚ್ಚಿಗೆ ನೋಡ್ಕ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸಾಧ್ಯನಿಲ್ಲ ಬಿಡು, ಬಂದ್ಬಿಡಲಿ. ಯೋಚನೆ ಮಾಡ್ತಾನ ಅಲ್ಲ ಆಗಿಲ್ಲ. ಅದಕ್ಕೆ ಜಲ್ದಿ ಹೇಳ್ಬೇಕು ಬ್ರೋ. ಅದು ಏನಾದ್ರು ಹೇಳ್ಬೇಕು. ಬೆಳಗ್ಗೆ ಹಾಕಿಲ್ಲ ತೋರಿಸ್ತಾರೆ. ಜಲ್ದಿ ಈ ಮನೆಗಳ ದಾಂಡ್ ಅಜಯ್ ಮಾಡ್ತೀನಿ. ಏನ್ ಮಾಡ್ತೀವಿ? ಬರ್ತಾವ ವಿಕಾಸಕ್ಕೆ ಬಂತು. ರವಿ ಹೇಳ್ರಿ. ಆಯ್ತಾ ಹರ್ಕಂತ ಬೆಳಕಾಗಷ್ಟು ಕರ್ರಗಾಗ್ಬೇಕಂದ್ರೆ ಏನ್ ಮಾಡ್ತೀವಿ? ಬಿಡು, ಬೆಳಕಷ್ಟು ಕರ್ಗಾಗ್ಬೇಕು. ಗ್ರೀಸ್ ಹಚ್ಚಿ ಮತ್ತೆ ಒಂದ್ ಜೊತೆ ತಿರುಗತ್ ನನ್ ಜೊತೆ ತಿರುಗಿ ಹೆಂಗ್ ಕರ್ಗಾಗ್ತಿದೆ ಹೇಳಲಿ? ಕ್ರಿಕೆಟ್ ಆಡ್ತೀನಿ. ಕ್ರಿಕೆಟ್ ಆಡ್ತೀನಿ. ನನ್ ಜೊತೆ ಬಂದು ಕ್ರಿಕೆಟ್ ಆಡ್ತೀನಿ. ಆದ್ರೂ ಕರ್ಗಾಗಲ್ಲ, ಇನ್ನಷ್ಟು ಕರ್ಗಾಗಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹಾಕ್ಬಿಡಪ್ಪ. ನೆಕ್ಸ್ಟ್ ನೋಡು ಬೇಡ, ನಾನೇ ಇಲ್ಲಿಂದ ಎದ್ದ ವರ್ಷ ನೀ 6 ಪ್ಯಾಕ್ ಬರ್ಬೇಕು. 8 ಪ್ಯಾಕ್ 6 ಪ್ಯಾಕ್ ಅಲ್ಲ, 8 ಪ್ಯಾಕ್ ಬರ್ಬೇಕು. ಏನ್ ಮಾಡ್ತೀವಿ? 8 ಪ್ಯಾಕ್ ಒಂದ್ 2 ವರ್ಷದಿಂದ ಜಿಮ್ ಹೋಗ್ಬೇಕಂತ ಟ್ರೈ ಮಾಡಿದ್ದೆ. ಅಲ್ಲ ನಿಮ್ಗೆ ಗೊತ್ತಿಲ್ಲ, ಜಿಮ್ ಹೋಗ್ಬೇಕಂತ ಮಾಡಿದ್ದೆ. ಆದ್ರೂ ಈಗ ಅದು ಅಸಾಧ್ಯ. ಅಲ್ಲಿ ಕಂಬ ಕಾಣ್ತಾವ, ನೀವು ಆ ಸೈಡ್ ನಿಂದ್ರೆ ಅದಕ್ಕೂ ಹೊಟ್ಟೆ ಚೂಡ್ ನೋಡ್ಕಿರಲ್ಲ. 8 ಪ್ಯಾಕ್ ಬಂದ್ಬಿಡ್ತಾ ಕಂಬಕತ್ತೀವಿ. ಆಯ್ತು. ನೆಕ್ಸ್ಟ್ ಚಿನ್ನಂದು ಈಗಲೀಗ ನಿನ್ನ ಹೆಸರು ಚೇಂಜ್ ಮಾಡ್ಬೇಕಂದ್ರೆ ಶ್ರೇಯಸ್ ಬಿಟ್ಟು ಬೇರೆ ಹೇಳ್ಕೊಳ್ಬೇಕು. ಯಾವ ಹೆಸರು ಇಷ್ಟ ಹಂಗಿರ್ತಾಳ? ನನಗೆ ಇಷ್ಟ ವರ್ಷ ಆಗಿರ್ಬೇಕು ಹೆಸರು. ಹೆಸರು ಮಾತ್ರ ವರ್ಷ ಆಗಿರ್ಬೇಕು ಕೇಳಕ. ಇಲ್ಲಿ ಅಡ್ವೈಸ್ ಕೊಡ್ರಂದ್ರೆ ಇಂತ ಕೇಳ್ತಿರೋದ್ರಿ. ಅಲ್ಲ ಕೇಳಿ ಬಳ್ಳೊಳ್ಳೆ ಬಳ್ಳೊಳ್ಳೆ ಯಾಕಂದ್ರೆ ನನಗೆ ತಿಮ್ಮಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಬಳ್ಳೊಳ್ಳೆ ಅಷ್ಟೇ. ನೆಕ್ಸ್ಟ್ ನಿನಗೆ ಮಾಡ್ತಲ್ಲ ಈಗ ಹೆಚ್ಚಿನ ಹೆಚ್ಚಿನ ಇದ್ರೆ ಚೆನ್ನಾಗಿದ್ರ ಹೆಚ್ಚಿನ 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 ಹೆಚ್ಚಿನ
ಮನಸ್ಬಿಟ್ಟಿಗೆ ಅಂತ ಹೇಳ್ಬೇಕು ನೋಡಿ. ಮೈಕ್ ಕೊಡ. ಫಸ್ಟ್ ಆಗಿ ಏನ್ ಹೇಳಿ ಏನನ್ನ ಹೇಳಿ ಒಟ್ಟು ಗೊತ್ತಿಲ್ಲ. ನಿನಗ ದೃಷ್ಟಿ ದೃಷ್ಟಿ ಬೀಳಿಲ್ಲ ಅಂದ್ರೆ ಏನ್ ಮಾಡ? ದೃಷ್ಟಿ ಬೀಳಿಲ್ಲ ಅಂದ್ರೆ ಏನ್ ಮಾಡ? ನೋಡೋದ್ರೆ ಮೈ ಅಫಿಷಿಯಲ್ ಪಾರ್ಟ್ನರ್ ಎಲ್ಲಿ ಹೋದ್ರೆ ಯಾವ ದೃಷ್ಟಿನಾಗಲ್ಲ ಏನಾಗಲ್ಲ ನೋಡ್ಕೊಂಬಿಟ್ರ ನೀವಾಗಿ. ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಎಚ್ಚರ 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 ಚಿನ್ನಲ್ಲಪ್ಪ ಅವಂದು ಬಟ್ಟೆ ಉಟ್ಬೇಕಾದ್ರೆ ನಿಂದು ಬ್ರ್ಯಾಂಡ್ ಬಟ್ಟೆ ಉಟ್ಕೋಬೇಕಾದ್ರೆ ಯಾವ್ದು ಪೂರ ಕಚ್ಚಡವಾಗಿರ್ಬೇಕಂತದ್ದು. ಕಚ್ಚಡವಾಗಿ ಹೇಳೈತಿ ಇಲ್ಲಿ ಟೈಟ್ ಪ್ಯಾಂಟ್ ಮೊಳಕಾಲ್ ತನಕ ಬರೋದು. ಸರಿ ತಿನ್ನಾಗೆ ಬರೋದು. ಏನು ಹೆಚ್ಚಿನ 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 ಕೇಳ್ರಪ್ಪ. ಯಾರ ಜೊತೆಗಿದ್ರೆ ನಿನ್ಗೆ ತುಂಬಾ ಅದೃಷ್ಟ. ಕಚ್ಚಡವಾಗಿರೋದೆ ಅಲ್ಲ, ಇದಕ್ಕೆ ವಿರುದ್ಧ ಅರ್ಥಕ್ಕೆ ಬಂದು ಹೇಳ್ಬೇಕಲ್ಲ. ವಿರುದ್ಧ ಹೇಳೋ ನಿನ್ ಅಂದೆ. ಈ ಇಬ್ರು ಲಕ್ಕ ಬರೋದು ಲಕ್ಕ ಇಲ್ಲ ಅಂತ ಅರ್ಥ. ಈ ಮಕ್ಕಳ ಜೊತೆ ಕಟ್ಟಿದ್ರೆ ಅದ್ರ ಅರ್ಥ ಇಬ್ಬರು ನೋಡಿ ಅವ್ರ ಮುಖದಾಗ ಏನಂತ ಕಳೆ ಅಷ್ಟು ಜೊತೆ ಆಗ್ಯಾರ. ನಾಳೆ ಸರೋಜ ಕಾಲೇಜ್ ಸ್ಕೂಲ್ ಕೋನಾರ್ಪೇಟೆ ಇಂಟೂರಿಗೆ ಬರ್ತಾ ಇದೆ. ಇಂಟೂರ್ ಇದೆ. ಕೇಳೋ ಕ್ವಶನ್ ಕೇಳ. ಮಾಸ್ಟ್ರೇ ಸ್ವಲ್ಪ ಹತ್ರ ಬನ್ನಿ. ನಿಮ್ ಕಾಲೇಜಿಗಾರ ಪ್ರಿನ್ಸಿಪಾಲ್ ಇಲ್ಲ ಅಥವಾ ಸಾರ್ ಅವ್ರ ಹತ್ರ ಅದ್ರಾಗ ಅವ್ರ ಹೆಸರು ಕಚ್ಚಡವಾಗಿರ್ಬೇಕು ಅಂತ ಅವ್ರ ಹೆಸರು. ಅಲ್ಲ, ಅವ್ರ ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ರೆ ಅದ್ರ ಒಳ್ಳೆ ಒಪಿನಿಯನ್ ನಿಮ್ ಸಾರ್ ಬಗ್ಗೆ ಆಯ್ತು, ಪ್ರಿನ್ಸಿಪಾಲ್ ಬಗ್ಗೆ ಆಯ್ತು. ಅದ್ರ ವಿರುದ್ಧ ಅದ್ರ ಅಪೋಸಿಟ್ ಹೇಳ್ಬೇಕು ನೀ. ಸಂಘ ಬೋಲ್ಲ ನೋಡ್ಕೊಂಡ್ರಿ ಇವಾಗ ಕೆಲ್ಸಕ್ಕೆ ಬರಲ್ಲ. ಚೆನ್ನಾಗೇ ಬರ್ತದೆ ಗೊತ್ತಾ. ಎಚ್ಚರ 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 ಹೇಳ್ರಿ. ಇವಾಗ ನೀವು ಎಕ್ಸಾಮಿಗೆ 2 ತಾಸು ಟೈಮ್ ಐತೆ. ಆ 2 ತಾಸಾಗ ಓದ್ಕೊಂಡು ಪಾಸ್ ಆಗ್ಬೇಕು. ಅದಕ್ಕೆ ಅಡ್ವೈಸ್ ಏನಿಲ್ಲ. ಇದ್ರ ಅಪೋಸಿಟ್ ಒಂದ ಹಾಫ್ ಅನ್ ಅವರ್ ಇನ್ಯೂಸ್ ಲೆಟರ್ ನೋಡ್ತೀನಿ. ಇಬ್ರು ಬರ್ತಾರೆ ಇನ್ಯೂಸ್ ಲೆಟರ್, ಒಬ್ಬೊಬ್ರೆ ಬರಲ್ಲ. ಇಬ್ರು ಬರ್ತಾರೆ, ಅವ್ರಿಬ್ರು ನೋಡ್ತೀನಿ. ಆಮೇಲೆ ಎಲ್ಲ ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಸರ್ ಕೇಳ್ತೀನಿ, ಸರ್ ನೋಡ್ಕೊಂಡ್ ಬರಿಬೋದಲ್ಲ, ಯಾಕಂದ್ರೆ ಏನು ಓದಿರಲ್ಲ ನಾನು, ನೋಡ್ಕೊಂಡ್ ಬರಿಬೋದಲ್ಲ ಅಂತೀನಿ. ಬರೋಕೆ ಏನಾದ್ರು ಬಿಡಲಿಲ್ಲ ಅಂದ್ರೆ 1.5 ತಾಸು ಯಾವ್ದಾದ್ರು ಒಂದು ಫಿಲ್ಮ್ ಸ್ಟೋರಿ ಬರ್ದು ಬಿಡ್ತೀನಿ. ಆಮೇಲೆ ಪೇಪರ್ ಇದೆ, ಸರ್ ಏನು ಬರ್ದಿಲ್ಲ ನಿಮ್ಮ ಸಲಾಗ, ನೀವು ಬರೀ ನೋಡಮ್ಮ. ಅಲ್ಲ ಬಾರಿ ಬಂದದಿಲ್ಲ ಅದು. ಶೇಷ್ ನಂಬರ್ ಬರಕತ್ತಲ್ಲ ಆಮೇಲಿಂದ ಇಬ್ರಿಗೆ ಬರಬಲ್ತ. ಕೇಳಿದ್ರ ಕ್ವಶನ್ ಕೇಳ್ರಿ. ಹೇಳು ಕ್ವಶನ್ ಕೇಳು. ಕಾಲೇಜಾಗ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಸಿಗಬೇಕಾದ್ರೆ ಏನು ಮಾಡೋದು? ಕಾರಿಡಾರ್ ತುಂಬ ಓಡಾಡ್ಬೇಕು. ಕಾರಿಡಾರ್ ತುಂಬ ಓಡಾಡ್ಬೇಕು. ಕ್ಲಾಸ್ ಅಟೆಂಡ್ ಮಾಡಬಾರ್ದು. ಟೀಚರ್ ಮಾತಂದು ಕೇಳಬಾರ್ದು. ನೋಟ್ಸ್ಗಳಂತೂ ಬರೆಯೋಕೆ ಹೋಗ್ಬಾರ್ದು. ಬಿಟ್ರೆ ಯೂನಿಫಾರ್ಮ್ ಹಾಕ್ಯಂದು ಹೋಗ್ಬಾರ್ದು ನೋಡಿ. ಅಷ್ಟೇ. ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಸಿಕ್ಬಿಡ್ತದೆ. ಹಂಗೆ ಮಾಡ್ತಾಳೆ. ಡಿಸೈನ್ ಮಾಡ್ಬೋದು. ಲ್ಯಾಪ್ಟಾಪ್ ಹಾಕ್ತಾರೆ ನೋಡಿ, ಕಾಸಿಲ್ಲ ರವಿಗೆ ಅದು ವಿಕಾಸ್ ಬರ್ಲಿ ಬಂತ. ವಿಕಾಸ್ ಬ್ರೋ ರೆಡಿ ಆಗಿ ಬ್ರೋ. ಅಕಸ್ಮಾತ್ ನೀನು ಹೋಗೋ ಕಾಲೇಜಾಗ ನಿಮ್ಮ ಮೇಡಮ್ ಫುಲ್ ಕ್ರಶ್ ಆಯ್ತು, ನೀನು ಏನು ಮಾಡ್ತಾ ಅದಕ್ಕೆ?
ಎಂತೆಂತ ಕ್ವಶನ್ ಕೇಳ್ತಿರೋ ಕಷ್ಟ ಆಯ್ತು. ಇವಾಗ ಮೇಡಮ್ ಪಟಾಯಿಸಬೇಕು. ಪಟಾಯಿಸಿರ ಏನನ್ನು ಮಾಡು, ಒಟ್ಟ ಏನ್ ಮಾಡ್ತಂತ ಹೇಳ ಅವ್ರು ಮೇಡಮ್ ಕಡೆ ನೋಡಲ್ಲ, ಎದುರೆದ್ರು ಮಾತಾಡ್ತೀನಿ, ಕ್ಲಾಸಿಗೆ ಹೋದ್ರಲ್ಲ ಇಷ್ಟಪಡ್ತಾರೆ. ಕಟಮಾಲ್ ಕಾಲೇಜಲ್ಲಿ ನಿಮ್ ಪ್ರಿನ್ಸಿಪಲ್ ಬಗ್ಗೆ ಒಳ್ಳೆ ಒಪಿನಿಯನ್ ಯಾವ ಹೇಳಿರ್ಬೋದು ಅದ್ರ ಬಗ್ಗೆ ಅಂತ ಒಪಿನಿಯನ್ ಹೇಳ್ಬೇಕು. ನೋಡಪ್ಪ ನಮ್ಮ ಪ್ರಿನ್ಸಿಪಾಲ್ ದೇವ್ರಿದ್ದಂಗ. ನನ್ ಮೇಲೆ ಹಣೆ ಇಟ್ಟು ಅವ್ರಿಗೆ ನಾನು ಯಾರಂಬೋದು ಗೊತ್ತಿಲ್ಲ. ಅಷ್ಟು ರೆಗ್ಯುಲರ್ ಸ್ಟೂಡೆಂಟ್ ಅನ್ಗಿನ ಸ್ಟೂಡೆಂಟ್ ಅವಾಗ ಮಧ್ಯಾಹ್ನ ಮನೆಗೆ ಹೋಗ್ತಿದ್ದು ಕೇಳಾರ ಅದೋಡವ್ರು ಏನಂತಿದ್ರು ಬಿಡು. ಅವನು ಇವನ್ ಕೂಡ ರವಿ ಸಂಬಂಧಪಟ್ಟ ನೀರು ಈ ಕಡೆ ಹಿಂಗೆ ಕೇಳ ಬಂದ್ಯಪ್ಪ ನಿಮ್ಮ ಬಂದ್ಯಪ್ಪ ಸರ್ ಬಗ್ಗೆ ಒಂದೆರಡು ಅನಿಸಿಕೆ ಹೇಳ. ಕೆಟ್ಟದಾಗಿರ್ಬೇಕು. ಅಲ್ಲ ನಮ್ಮ ಬಂದಪ್ಪ ಸರ್ ತುಂಬ ಒಳ್ಳೆಯವರು. ಕೆಟ್ಟದಾಗಿ ಹೇಳು. ಆದ್ರೆ ನಮಗೆ ಅಲ್ಲಾವುದ್ದೀನ್ ಬಗ್ಗೆ ತಿಳಿಸಿದ್ರು. ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಅದು ಯಾವ ಥರ ಹಿಂಗೆ ಒಂದು 2 ಲೈನ್ ಅವ್ರು ಹೇಳಿದ್ದು. ಅವನು ಎಂತ ಕಾಮುಕ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅವ್ರ ಬಗ್ಗೆ ಎಲ್ಲ ಹೇಳಿದ್ರು ನಮಗೆ. ಅವ್ರಿಗೆಲ್ಲ ಸ್ಟೋರಿನ ಹೇಳಿದ್ರು. ಜಾಲಿ ಸಿನ್ಸಿನ್ ಶಿಷ್ಯ ಅಂತ ಹೇಳಿದ್ರು. ಮತ್ತೆ ಇಷ್ಟ ಹೇಳಿದ್ರು. ಇವನಿಗೆ ಬರ್ತದೆ. ಡಿಗ್ರಿ ಸೆಲ್ಸಿಯಸ್ ಹಿಂಗ್ ಹೋಯ್ತದ. ಏನ್ ಕೇಳಮ್ಮ ಅನ್ಯಾಯ ಆಯ್ತು. 45 ಡಿಗ್ರಿ ಸೆಲ್ಸಿಯಸ್ ಹಿಂಗ್ ಹೋಯ್ತದ. ನಿಮ್ಮ ಹುಡುಗಿ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್. ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಹೇಳ ನಮ್ಮ ಮುಡಿ 24 ಕ್ಯಾರೆಕ್ಟರ್ ಎಲ್ರಿದ ನಮ್ಮ ಹುಡುಗಲ್ಲ ಅವಳಂಗ ಯಾರೆಲ್ಲ ಅನ್ಕೊಂತೀನಿ. ಅಂತರಂಗದಿಂದ ಬಹಿರಂಗ. ಆದ್ರೆ 8 ಗಂಟೆ ಸಮಯ ಎಂತ ಬಿಸಿಲು ಮನೆ. ಏನು ಬೆಳಗ್ಗೆ ಅದು ಹುಡುಗಿ ಆದ್ರೆ ಏನ್ ಮಾಡ್ತೀವಿ? ಸುಮ್ಮನೆ ಜೀವ ಗಂಟೆ ಕಾಲೇಜ್ ಕೇಳ್ತಾರ. ಸ್ವಲ್ಪ ನಂಬರ್ ಕೊಡ್ತಾ? ಸ್ವಲ್ಪ ನಂಬರ್ ಕೊಡು. ಜಡಕ್ಕೆ ಕಾಲೇಜಿಗೆ ಹೋಗ್ತೀನಿ. ಲಂಗ ದೊಡ್ಡಕಲ್ಲ ಇಲ್ಲ ಬೇಡ. ನಿನ್ನ ನಂಬರ್ ಕೊಡಂತ ವಿಡಿಯೋದಾಗ ಹಾಕಿ ಸರ್ ಬಂದಿತ್ತಾರೆ. ಏನ್ ಬಂದಿ ಅವನಿಗೆ ಬಂದಿಗೆ ಬಂದ. ನೀ ಬೆಳಗ್ಗೆ ಎದ್ದು ಸ್ಲಿಮ್ ಆದ್ರೆ ಏನ್ ಮಾಡ್ತೀವಿ? ಸ್ಲಿಮ್ ನಮ್ಮ ಜಾಯಮಾನ್ದಾಗೆಲ್ಲ ಇದ್ರ ನಮ್ಮನ್ನ ಹಿಂಗೆ ನೆಮ್ಮದಾಗಿರ್ತನೆ. ಇನ್ನು ನಿನಗೆ ವಿಕಾಸ್ ಬಂದ್ರೆ ಆಟ ಸಾಕಿಲ್ಲ. ವಿಕಾಸ್ ಬಂದ್ರೆ ಇದು ಯಾವ ಆಟ ಹಣ ತಿರುಗಿದಪ್ಪ. ಕಾಲೇಜಾಗ ಕ್ಲಾಸಾಗ ನಿಮ್ಗೆ ಯಾರು ಇಷ್ಟ? ಹುಡುಗರು ಬಿಟ್ಟು ಟೀಚರ್ನವರು.
ಯಾರು ಇಟ್ಟಂತ ಟೀಚರ್ನ ಟೀಚರ್ ಅಷ್ಟೇ. ಸೊ ಗೈಸ್ ನಾವು ವಿಡಿಯೋನ ಇಲ್ಲಿ ಎಂಡ್ ಮಾಡಕತ್ತೀವಿ. ಸೊ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಇಡಿ. ಯಾಕಂದರೆ ನಾವು ಪ್ರತಿಯೊಂದು ಕಂಟೆಂಟ್ ನಿಮ್ಮ ತನಕ ರೀಚ್ ಆಗಬೇಕಂದ್ರೆ ಅದೊಂದೇ ದಾರಿ. ಸೊ ಇಷ್ಟ ಅಂದ್ಕೊಳ್ತೀವಿ. ಸೊ ಇನ್ನೂ ಕ್ರೇಜಿ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.